ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನಲ್ಗೆ ಸ್ವಾಗತ. ಇಂದಿನ ಕ್ಲಾಸಿನಲ್ಲಿ ನಾವು ಸಂಖ್ಯೆಗಳಲ್ಲಿನ ವಿನ್ಯಾಸಗಳು ಪಾಠವನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಆಕೃತಿಗಳಲ್ಲಿನ ವಿನ್ಯಾಸಗಳು ಪಾಠದ ಬಗ್ಗೆ ನೋಡೋಣ. ಇಂಗ್ಲಿಷಲ್ಲಿ ಪ್ಯಾಟ್ರನ್ಸ್ ಇನ್ ಮ್ಯಾಥಮೆಟಿಕ್ಸ್. ಆಕೃತಿಗಳಲ್ಲಿನ ವಿನ್ಯಾಸಗಳು. ಏನು ಆಕೃತಿಗಳಲ್ಲಿ ವಿನ್ಯಾಸಗಳು ಎಂದರೇನು? ಗಣಿತದಲ್ಲಿ ಕಂಡುಬರುವ ಇತರೆ ಮುಖ್ಯ ಮತ್ತು ಮೂಲಭೂತ ವಿನ್ಯಾಸಗಳೇ ಆಕೃತಿಗಳ ವಿನ್ಯಾಸಗಳು ಅಂತೇಳಿ ಕರಿತೀವಿ. ಈ ಆಕೃತಿಗಳು ಒಂದಿರ್ಬೋದು, ಎರಡಿರ್ಬೋದು, ಮೂರಿರ್ಬೋದು, ಅಥವಾ 4 ಇಷ್ಟೇ ಆಯಾಮಗಳಿರಬಹುದು. ಇಂಗ್ಲಿಷಲ್ಲಿ 1D, 2D, 3D ಅಥವಾ ಹೆಚ್ಚಿನ ಆಯಾಮಗಳು ಇರಬಹುದು. ಈ ಹೆಚ್ಚಿನ ಆಯಾಮಗಳು ಇರುವಂತಹ ಆಕೃತಿಗಳಲ್ಲಿನ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಏನಂತ ಕರಿತೀವಿ ನಾವು? ರೇಖಾ ಗಣಿತ ಅಂತೇಳಿ ಕರಿತೇವೆ. ನಮ್ಗೆಲ್ಲ ಗೊತ್ತಿದೆ, ತ್ರಿಭುಜ, ಚತುರ್ಭುಜ ಇವೆಲ್ಲ ಬರ್ತಿದ್ದಂಗೆ ನಮ್ಗೆ ರೇಖಾಗಣಿತ ಜ್ಞಾಪಕ ಬರುತ್ತೆ ಅಂತೇಳಿ ನಾವು ಆಕೃತಿಗಳನ್ನ ಒಂದೊಂದೇ ಆಕೃತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಒಂದು ಆಕೃತಿ ಇದೆ. ಈ ಆಕೃತಿ 3 ಬಿಂದುಗಳಿಗೆ ಸೇರಿರುವಂತಹ ಆಕೃತಿಯಾಗಿದೆ. ಸೊ ಈ 3 ಬಿಂದುಗಳನ್ನ ಏನಂತ ಕರಿತೀವಿ? ಶೃಂಗಗಳು ಅಂತೇಳಿ ಕರಿತೀವಿ. ಈ 3 ಶೃಂಗಗಳಿಗೆ ಜಾಯಿಂಟ್ ಮಾಡಿದೆವು ರೇಖೆಯನ್ನ. ಇವುಗಳನ್ನ ಬಾಹುಗಳು ಅಂತ ಕರಿತೀವಿ. ಬಾಹುಗಳು ಅಂತೇಳಿ ಕರಿತೀವಿ. ಇಲ್ಲಿ 1, 2, 3 ಬಾಹುಗಳಿದೆ, 3 ಶೃಂಗಗಳು ಇವೆ. ಸೊ ಇಂತಹ ಆಕೃತಿಯನ್ನ ಏನಂತ ಕರಿತೀವಿ? ತ್ರಿಕೋನ ಅಥವಾ ತ್ರಿಭುಜ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಟ್ರಯಾಂಗಲ್ ಅಂತೇಳಿ ಕರಿತೀವಿ ನಾವು. ಇನ್ನೊಂದು ಆಕೃತಿ ಇಲ್ಲಿ ನೋಡೋದಾದ್ರೆ, ಇವು 4 ಶೃಂಗಗಳನ್ನ ಒಳಗೊಂಡಿರುವಂತಹ ಆಕೃತಿ. 1, 2, 3, 4. ಸೊ ಈ 4 ಶೃಂಗಗಳನ್ನ ಒಳಗೊಂಡಿದೆ ಮತ್ತು 4 ಬಾಹುಗಳನ್ನ ಒಳಗೊಂಡಿದೆ. ಸೊ ಇಂತಹ ಆಕೃತಿನ ಏನಂತ ಕರಿತೀವಿ ನಾವು? ಚತುರ್ಭುಜ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಚತುರ್ಭುಜ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿ ಕರಿತೀವಿ. ಸೊ ನಾವು ಮತ್ತೊಂದು ಆಕೃತಿಯನ್ನ ನೋಡೋದಾದ್ರೆ, ಇಲ್ಲಿ ಶೃಂಗ ಬಿಂದುಗಳನ್ನ ಎಣಿಸ್ಕೊಳ್ಳೋಣ. 1, 2, 3, 4, 5. 5 ಶೃಂಗಗಳಿವೆ. ಬಾಹುಗಳು ಎಣಿಸೋಣ. 1, 2, 3, 4, 5. 5 ಬಾಹುಗಳನ್ನ ಹೊಂದಿದೆ ಈ ಆಕೃತಿ. ಸೊ ಇದನ್ನ ಹಾಗಾದ್ರೆ ಏನಂತ ಕರಿತೀವಿ? ಪಂಚಭುಜಾಕೃತಿ. ಪಂಚಭುಜಾಕೃತಿ. ಪಂಚ ಅಂದ್ರೆ 5 ಭುಜಗಳನ್ನ ಹೊಂದಿರುವಂತಹ ಆಕೃತಿಯನ್ನ ಪಂಚಭುಜಾಕೃತಿ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲೇ ಪೆಂಟಾಗಾನ್ ಅಂತೇಳಿ ಕರಿತೀವಿ. ನಾವು ಮತ್ತೊಂದು ಆಕೃತಿ ನೋಡೋಣ. ಈ ಆಕೃತಿಯ ಶೃಂಗಗಳ ಎಣಿಸೋಣ. 1, 2, 3, 4, 5, 6. ಸೊ ಈ ಆಕೃತಿ 6 ಶೃಂಗಗಳನ್ನ ಒಳಗೊಂಡಿದೆ.
ಸೊ ಈಗ ಬಾಹುಗಳನ್ನು ಎಣಿಸೋಣ. 1 2 3 4 5 6 6 ಬಾಹುಗಳನ್ನು ಹೊಂದಿದೆ. 6 ಶೃಂಗಗಳು ಮತ್ತು 6 ಬಾಹುಗಳನ್ನ ಒಳಗೊಂಡಿರುವ ಆಕೃತಿಯನ್ನು ಏನಂತ ಕರಿತೀವಿ ಕನ್ನಡದಲ್ಲಿ? ಷಡ್ಭುಜಾಕೃತಿ. ಏನಂತ ಕರಿತೀವಿ? ಷಡ್ಭುಜಾಕೃತಿ. ಷಟ್ ಅಂದ್ರೆ 6, 6 ಭುಜಗಳನ್ನ ಒಳಗೊಂಡಿರುವ ಆಕೃತಿಯನ್ನ ಷಡ್ಭುಜಾಕೃತಿ ಅಂತೇಳಿ ಕರಿತೇವೆ. ಇಂಗ್ಲಿಷಲ್ಲಿ ಹೆಕ್ಸಾಗಾನ್. ಏನಂತ ಕರಿತೇವೆ? ಹೆಕ್ಸಾಗಾನ್ ಅಂತೇಳಿ ಕರಿತೇವೆ. ನಾವು ಮತ್ತೊಂದು ಆಕೃತಿಯ ಶೃಂಗಗಳನ್ನ ಎಣಿಸೋದಾದ್ರೆ ಇಲ್ಲಿ ನೋಡಿ, 1 2 3 4 5 6 7 ಶೃಂಗಗಳಿದಾವೆ. ಬಾಹುಗಳು 1 2 3 4 5 6 7 7 ಬಾಹುಗಳು ಇದಾವೆ. ಹಾಗಾದ್ರೆ ಈ ಆಕೃತಿಯನ್ನು ಏನಂತ ಕರಿತೀವಿ? ಸಪ್ತಭುಜಾಕೃತಿ. ಸಪ್ತಭುಜಾಕೃತಿ. ಸಪ್ತ ಅಂತಂದ್ರೆ 7. ಹಾಗಾಗಿ ಇದನ್ನ 7 ಭುಜಗಳನ್ನ ಒಳಗೊಂಡಿರುವ ಆಕೃತಿಯನ್ನ ಸಪ್ತಭುಜಾಕೃತಿ ಅಂತೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಎಪ್ಟಾಗಾನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಎಪ್ಟಾಗಾನ್. ಇಲ್ಲಿ ಮಗದೊಂದು ಆಕೃತಿಯನ್ನು ನೋಡೋದಾದ್ರೆ, ಈ ಆಕೃತಿಯ ಶೃಂಗಗಳನ್ನು ಎಣಿಸಿ ನೋಡೋಣ ನನ್ನ ಜೊತೆಗೆ. 1 2 3 4 5 6 7 8. ಈ ಆಕೃತಿಯಲ್ಲಿ 8 ಶೃಂಗಗಳಿದಾವೆ. ಎಷ್ಟು ಶೃಂಗಗಳಿದಾವೆ? 8 ಶೃಂಗಗಳಿವೆ. ಬಾಹುಗಳನ್ನು ನೋಡೋಣ ಈಗ. 1 2 3 4 5 6 7 8. 8 ಬಾಹುಗಳಿದಾವೆ. ಸೊ 8 ಶೃಂಗಗಳು ಮತ್ತು 8 ಬಾಹುಗಳನ್ನ ಒಳಗೊಂಡಿರುವ ಆಕೃತಿಯನ್ನ ಏನಂತ ಕರಿತೀವಿ? ಅಷ್ಟಭುಜಾಕೃತಿ. ಅಷ್ಟ ಅಂದ್ರೆ 8. 8 ಭುಜಗಳನ್ನು ಹೊಂದಿರುವಂತಹ ಆಕೃತಿಯನ್ನ ಅಷ್ಟಭುಜಾಕೃತಿ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಎಕ್ಟಾಗಾನ್ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಎಕ್ಟಾಗಾನ್ ಅಂತ ಕರಿತೇವೆ. ಇಲ್ಲಿ ಮತ್ತೊಂದಿದೆ, ಇದನ್ನ ಎಣಿಸೋಣ. ಇದರ ಶೃಂಗಗಳನ್ನ 1 2 3 4 5 6 7 8 9. ಈ 9 ಶೃಂಗಗಳಿದಾವೆ. ಈ ಆಕೃತಿಯಲ್ಲಿ ಎಷ್ಟು ಶೃಂಗಗಳಿದಾವೆ? 9 ಶೃಂಗಗಳಿದಾವೆ. ಬಾಹುಗಳು ನೋಡೋಣ. 1 2 3 4 5 6 7 8 9. 9 ಬಾಹುಗಳು ಇದಾವೆ. ಸೊ ಹಾಗಾದ್ರೆ 9 ಶೃಂಗಗಳು ಮತ್ತು 9 ಬಾಹುಗಳನ್ನು ಒಳಗೊಂಡಿರುವಂತಹ ಆಕೃತಿ ನವಭುಜಾಕೃತಿ. ನವ ಅಂದ್ರೆ 9. 9 ಭುಜಗಳನ್ನ ಒಳಗೊಂಡಿರುವಂತಹ ಆಕೃತಿಯನ್ನ ನವಭುಜಾಕೃತಿ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ನ್ಯಾನಾಗಾನ್ ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ನ್ಯಾನಾಗಾನ್. ಈ ಮತ್ತೊಂದಿದೆ, ಇದನ್ನ ನೋಡೋದಾದ್ರೆ ಇದ್ರ ಮೊದಲು ಇದರ ಶೃಂಗಗಳನ್ನ ಎಣಿಸೋಣ. 1 2 3 4 5 6 7 8 9 10. ಈ ಆಕೃತಿ 10 ಶೃಂಗಗಳನ್ನ ಒಳಗೊಂಡಿದೆ. ಬಾಹುಗಳನ್ನು ನೋಡೋಣ. 1 2 3 4 5 6 7 8 9 10. ಎಷ್ಟು ಬಾಹುಗಳಿದಾವೆ? 10 ಬಾಹುಗಳಿದಾವೆ.
10 ಶೃಂಗಗಳು ಮತ್ತು 10 ಬಾಹುಗಳನ್ನು ಒಳಗೊಂಡಿರುವ ಆಕೃತಿಯನ್ನು ಏನಂತ ಕರಿತೀವಿ? ದಶಭುಜಾಕೃತಿ. ದಶ ಅಂದ್ರೆ 10, 10 ಭುಜಗಳನ್ನ ಹೊಂದಿರುವ ಆಕೃತಿಯನ್ನ ದಶಭುಜಾಕೃತಿ ಅಂತೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಡೆಕಾಗಾನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಡೆಕಾಗಾನ್. ಸೊ ಇಲ್ಲಿಗೆ ಇವತ್ತು ನಮ್ಮ ಕ್ಲಾಸ್ ಮುಗೀತು. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.